ಗೊತ್ತಾಯ್ತಾ? ನೋಡಿ, 50+ ಆದರೂ ಬಿಂದಾಸ್ ಆಗಿರಬೇಕು ಅನ್ನೋದನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ಏನಕ್ಕಪ್ಪ ಬಿಂದಾಸ್ ಆಗಿರಬೇಕು? ನಾವು ಮೊದಲೆಲ್ಲ ಅಷ್ಟೊಂದು ಎಂಜಾಯ್ ಮಾಡಿಲ್ಲ ಅಲ್ವಾ? ನಮಗಿದ್ದಂಥ ರೆಸ್ಪಾನ್ಸಿಬಿಲಿಟಿ, ನಮಗಿದ್ದಂತಹ ಸಂಬಳದಲ್ಲಿ ನಾವು ಎಂಜಾಯ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟೊಂದು ಚೌಕಟ್ಟು ನಮಗೆ ಇತ್ತು. ಅದಕ್ಕೆ ನಾವು ಮೊದಲೆಲ್ಲ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಆದರೆ ಇವಾಗ ನಾವು ಫ್ರೀ ಬೋರ್ಡ್ಸ್ ಅಲ್ವಾ? ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡಿ ಮುಗಿಸ್ಬಿಟ್ಟಿದ್ದೀವಿ. ನಾವಿವಾಗ ಎಂಜಾಯ್ ಮಾಡುವಂತಹ ಹೊಸ ವಯಸ್ಸು ನಮ್ಮದು, ಹೊಸ ಏಜ್ ನಮ್ಮದು. ಅದಕ್ಕೋಸ್ಕರ ನಾವು ಬಿಂದಾಸಾಗಿ ಇರಬೇಕು. 50+ ಆದ್ರೂ ಸಹ ನಾವು ಖುಷಿಯಾಗಿ ಇರಬೇಕು ಅಂತ ನಾನು ಪ್ರೌಡಾಗಿ ಹೇಳ್ಕೊತೀನಿ. ಯಾಕಪ್ಪ ಅಂದರೆ ನಾವು ಸಾಕಷ್ಟು ನಮ್ಮ ಲೈಫಲ್ಲಿ ತುಂಬಾ ಕಳ್ಕೊಂಡ್ಬಿಟ್ಟಿರ್ತೀವಿ. ನಾವು ಮಕ್ಕಳು, ಮರಿ, ಗಂಡ, ನಮ್ಮ ಸುತ್ತಮುತ್ತ ಜನಗಳು ಅಂತ ಹೇಳ್ಬಿಟ್ಟು ನಮ್ಮ ಯೌವನವನ್ನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ನಾವು ಅವಾಗ ಎಂಜಾಯ್ ಮಾಡೋಕ್ಕೆ ಆಗಿರಲ್ಲ. ಆದರೆ ಇವಾಗ ನಮ್ಮ ಕರ್ತವ್ಯಗಳೆಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಮುಗಿಸ್ಬಿಟ್ಟಿರ್ತೀವಿ. ಅದಕ್ಕೆ ನಾವಿವಾಗ ಎಂಜಾಯ್ ಮಾಡಬಹುದು. ಹೇಗಪ್ಪ? ನೋಡಿ, ನನ್ನ ಮಕ್ಕಳು ಹೇಳ್ತಾ ಇದ್ರು, ಅಮ್ಮ ನೀನೇನು ನಮ್ಮ ಹಿಂದಿಂದೇನೆ ಸುತ್ತುತ್ತೀಯ, ಒಳ್ಳೆ ಹೆಲಿಕಾಪ್ಟರ್ ಫ್ಯಾನ್ ಥರ. ಹೆಲಿಕಾಪ್ಟರ್ ಎಲ್ಲೋ ಹೋಗುತ್ತೋ ಫ್ಯಾನ್ ಅಲ್ಲೇ ಹೋಗುತ್ತಲ್ವಾ, ಆ ಥರ ನಮ್ಮ ಹಿಂದಿಂದೇನೆ ಸುತ್ತಬೇಡ. ನಿಂದು ಲೈಫ್ ಇದೆ, ನಿನಗೂ ಸ್ವಲ್ಪ ಎಂಜಾಯ್ ಮಾಡಬೇಕು, ನೀನು ಆಚೆ ಕಡೆ ಹೋಗು, ಫ್ರೆಂಡ್ಸ್ ಮಾಡ್ಕೋ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಆದರೆ ಈ ವಯಸ್ಸಲ್ಲಿ ಎಲ್ಲಪ್ಪ ಫ್ರೆಂಡ್ ಮಾಡ್ಕೊಳ್ಳೋದು ಅಲ್ವಾ? ಅದಕ್ಕೆ ನಾನೇನು ಮಾಡಿದೆ? ಬನ್ನಿ ಸರಿ, ನಾನು ಏನು ಮಾಡಿದೆ ಅಂದರೆ, ನೋಡಿ, ನನಗೆ ಅವ್ರು ಹೇಳಿದಾಗ ನಮ್ಮ ಹಿಂದಿಂದೇನೆ ಸುತ್ತುತ್ತೀಯ ಅಂತ ಹೇಳಿದಾಗ ಸ್ವಲ್ಪ ಬೇಜಾರು ಆಯಿತು. ಏನಪ್ಪ ಮಕ್ಕಳು ಹಿಂಗಂತಾರೆ ಅಂತ. ಸರಿ ಬಿಡು, ಅವ್ರು ಹೇಳಿದ್ದು ಕನಸಲ್ಲಿ ಹೇಳಿರ್ತಾರೆ, ನನ್ನ ಮೇಲೆ ಕರುಣೆಗೆ ಹೇಳಿರ್ತಾರೆ. ಪಾಪ ಅಮ್ಮ ಒಬ್ಬರೇ ಇರ್ತಾರೆ ಮನೆಯಲ್ಲಿ, ನಾವೆಲ್ಲ ಆಚೆ ಹೋಗ್ತೀವಿ ಅನ್ನೋ ದೃಷ್ಟಿನಲ್ಲಿ ಹೇಳಿರ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅವತ್ತಿಂದೇ ಒಂದು ನನಗೆ ಆರ್ಟ್ ಬರಲ್ಲ, ನನಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ. ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಡಿಟ್ ಹೇಗೆ ಮಾಡಬೇಕು, ವಿಡಿಯೋ ಹೇಗೆ ಮಾಡಬೇಕು, ಫೋಟೋ ಹೇಗೆ ತಗೋಬೇಕು, ಏನೂ ಗೊತ್ತಿಲ್ಲ ನನಗೆ. ಅಂದ್ರೂ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ನಾನು ಕುಕ್ಕಿಂಗ್ ಚಾನಲನ್ನು ಓಪನ್ ಮಾಡಿದೆ. ಯಾಕೆ ಕುಕ್ಕಿಂಗು ಪರವಾಗಿಲ್ಲ, 90% ನಾನು ಸೂಪರಾಗಿ ಮಾಡ್ತೀನಿ ಅಂತ ಮನೆಯಲ್ಲೆಲ್ಲ ಹೇಳ್ತಾರೆ. ಅದಕ್ಕೆ ನಾನು ಕುಕ್ಕಿಂಗ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ. ಆಗ ಎಡಿಟಿಂಗ್ ಎಲ್ಲ ಮಗ ಮಾಡಿಕೊಡೋನು, ಹೀಗೆ ಒಂದು 4-5 ವಿಡಿಯೋಗಳನ್ನ ಮಾಡುತ್ತಿ. ಆದರೆ ಅವನು ಇಂಜಿನಿಯರು, ಅವನು ಬ್ಯುಸಿ, ಮತ್ತು ಕೆಫೆ ಬೇರೆ ಇದೆ, ಅದನ್ನೆಲ್ಲ ನೋಡ್ಕೋಬೇಕು. ಅದಕ್ಕೆ ಅವನು ಒಂದಿನ ರೇಗ್ಬಿಟ್ಟ. ಅಂದರೆ ಪ್ರೀತಿಯಿಂದನೇ ಏನೋ ರೇಗ್ದ, ನಾನು ಎಡಿಟಿಂಗ್ ಎಲ್ಲ ಮಾಡಿಕೊಡಲ್ಲ, ಏನಾರ ಮಾಡ್ಕೊಳ್ರಿ, ನಾನು ಮಾಡ್ಕೊಳ್ಬೇಡ, ನಾನೇ ಮಾಡ್ಕೊಳ್ತೀನಿ ಅಂತ ಚಾಲೆಂಜ್ ಮಾಡಿದೆ. ತಗೋ, ಅವತ್ತಿಂದ ಯಾವಾಗ ನೋಡು ಫೋನ್ ತಗೊಳ್ಳೋದು, ಇನ್ಶಾಟ್ ತೆಗಿಯೋದು, ಹೆಂಗೆ ಎಡಿಟಿಂಗ್ ಮಾಡೋದು, ಹೆಂಗೆ ಕಟ್ ಮಾಡೋದು, ಹೆಂಗೆ ವಾಯ್ಸ್ ಓವರ್ ಕೊಡೋದು ಎಲ್ಲ ಕಲ್ತ್ಕೊಂಡೆ. ಏನು ನನಗೆ ಗೊತ್ತಿಲ್ಲ, ನಾನು ಹಿಂಗೆ ಕಲಿತೀನಿ ಅಂತ ಹೇಳ್ಬಿಟ್ಟು. ಹೀಗೆ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. 50+ ಆದರೂ ನಾನು ಇದನ್ನು ವೈಟಿ ಮಾಡೋದನ್ನು ಕಲ್ತ್ಕೊಂಡೆ. ಆಮೇಲೆ ಮಾಡ್ತಾ ಬ್ಲಾಗ್ಗಳು ಮಾಡಿದೆ. ಮತ್ತು ನಿಮಗೆ ನಂಬಿದ್ರೆ ನಂಬ್ತೀರಾ, ಇಲ್ಲ ಅಂದರೆ ಇಲ್ಲ. ಬೇಕಾದರೆ ನೀವು ನನ್ನ ವಿಡಿಯೋಗಳನ್ನ ಹೋಗಿ ನೋಡಿ. ಒಂದು ವಿಡಿಯೋಗೆ 1,00,000+ ವ್ಯೂಸ್ ಬಂದೈತೆ, ಇನ್ನೊಂದು ವಿಡಿಯೋಗೆ 10,000+ ವ್ಯೂಸ್ ಬಂದೈತೆ. ನನಗೆ ಖುಷಿಯಾಗೋಯ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನೇ ಕಂಟಿನ್ಯೂ ಮಾಡಿಕೊಂಡು ಬ್ಲಾಗ್ಗಳನ್ನು ಮಾಡಿಕೊಂಡು ಬಂದೆ. ಮತ್ತು ನಂದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, RK ವ್ಲಾಗ್ಸ್ ಆ್ಯಂಡ್ ಯೋಗ ಅಂತ ನನ್ನ ಚಾನಲ್ ನೇಮನ್ನು ಚೇಂಜ್ ಮಾಡಿದೆ. ರೆಸಿಪಿನೇ ಇಟ್ಕೊಂಡ್ರೆ ಆಗಲ್ಲ ಅಂತ ಹೇಳಿಬಿಟ್ಟು. ಮತ್ತು ನಾನು ಯೋಗನ ಆಗಲೇ 1 ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಯೋಗ ಅಂದರೆ ನನಗೆ ತುಂಬ ಇಷ್ಟ.
ಆ ಯೋಗವನ್ನೇ ನಾನು ಲೈವಲ್ಲಿ ಹಾಕ್ಕೊಂಡು ಮಾಡೋದಕ್ಕೆ ಶುರು ಮಾಡಿದೆ. ಇದೊಂಥರ ನನ್ನ ಲೈಫು ಒಂಥರ ಆಕ್ಟಿವಿಟಿಯಾಗಿ ಇದೆ. ಈ ರೀತಿ ನಾವು ಆಕ್ಟಿವ್ ಆಗಿ ಇಟ್ಕೋಬೇಕು ನಮ್ಮ ಲೈಫನ್ನು 50+ ಆದಮೇಲೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮಗೆ 50+ ಆದಮೇಲೆ ಒಂದು ಮೊದಲಿಂದ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ. ಏನು ಗೊತ್ತಾ, ಕಾಫಿ ಟೀ ಬೇಕೇ ಬೇಕು. ಕಾಫಿ ಟೀ ಇಲ್ಲ ಅಂದರೆ ನಮಗೆ ದಿನನೇ ಮುಂದೆ ಹೋಗಲ್ಲ. ಅದು ತುಂಬ ಹ್ಯಾಬಿಟ್ ಇತ್ತು ನನಗೆ. ನಾನೇನು ಮಾಡಿದೆ, ಸ್ವಲ್ಪ ಹೆಲ್ದಿ ಹ್ಯಾಬಿಟನ್ನು, ಹೆಲ್ದಿ ಅಭ್ಯಾಸವನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಕಾಫಿನ ಮತ್ತು ಟೀನ ಕಡಿಮೆ ಮಾಡ್ಕೊಂಡು ಬಂದೆ. ಅದ್ರ ಬದಲು ಒಂದು ಸ್ಪೂನ್ ಜೀರಿಗೆ, ಒಂದು ಲೋಟ ನೀರು ಹಾಕಿ ಮಳ್ಳಿಸ್ಬಿಟ್ಟು ಆ ನೀರು ಕುಡಿಯೋದು. ಒಂದು ದಿವಸ ಚಕ್ಕೆನ ನೀರಿಗೆ ಹಾಕಿ ಮಳ್ಳಿಸ್ಬಿಟ್ಟು ಅದನ್ನು ಕುಡಿಯೋದು. ಒಂದು ದಿವಸ ನುಗ್ಗೆ ಸೊಪ್ಪು ಬೇಯಿಸ್ಬಿಟ್ಟು ಆ ನೀರನ್ನ ಕುಡಿಯೋದು. ಒಂದು ದಿವಸ ಲವಂಗ, ಮತ್ತು ಒಂದು ದಿವಸ ಏನಾದರೂ ಮಸಾಲೆ ಸಾಮಾನುಗಳಿರ್ತಾವಲ್ವ, ಮತ್ತು ಪಲಾವ್ ಎಲೆ ಅದನ್ನು ಹಾಕಿ ಮಳ್ಳಿಸ್ಬಿಟ್ಟು ಆ ನೀರನ್ನ ಕುಡಿಯೋದು. ಈ ರೀತಿ ಹೆಲ್ದಿ ಟೀಗಳನ್ನ ಮಾಡ್ಕೋತಾ ಬಂದೆ. ಈಗ ನನಗೆ ಸ್ವಲ್ಪ ಕಾಫಿ ಹ್ಯಾಬಿಟು ಕಡಿಮೆ ಆಗಿದೆ. ಮತ್ತು ಒಂದು ದಿನಕ್ಕೆ 5 ಸಲ ಕುಡಿತಿದ್ದೆ ಕಾಫಿನ. ಈಗ ನಾನು ಒಂದೇ ಒಂದು ಸಲ ಕುಡಿತೀನಿ ಬೆಳಿಗ್ಗೆ ಅಷ್ಟೇ. ಈ ಥರ ಒಳ್ಳೆ ಅಭ್ಯಾಸ ಅಂದರೆ ಆರೋಗ್ಯಯುತವಾದ ಟೀಯನ್ನು ಮಾಡಿಕೊಂಡು ಕುಡಿತೀನಿ. ಇನ್ನೊಂದು ಬೆಸ್ಟ್ ಮಾಡೋ ಅಂಥದ್ದು ಏನಪ್ಪ ಅಂದರೆ, ನಾನು ನುಗ್ಗೆ ಸೊಪ್ಪು ಹೇಳಿದೆ ಅಲ್ವಾ, ಬೇಯಿಸ್ಕೊಂಡು ನೀರು ಕುಡಿಯೋದು. ಅದೇ ಥರ ಬೇವಿನ ಸೊಪ್ಪು, ಅದನ್ನು ಬೇಸಿಗೆನಲ್ಲಿ ಬಿಸಿಲು ಜಾಸ್ತಿ ಇರುತ್ತಲ್ವ, ಒಂದಷ್ಟು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಟಿರ್ತೀನಿ. ಒಂದು ಲೋಟ ನೀರನ್ನು ಕಾಯಿಸ್ಕೊತೀನಿ. ಸ್ವಲ್ಪ ಬೆಚ್ಚಗೆ ಕಾಯಿಸ್ಕೊಂಡ್ರೆ ಸಾಕು. ಈ ಪೌಡ್ರನ್ನು ಒಂದೇ ಒಂದು ಚಿಕ್ಕಿ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಈ ಬೇವಿನ ಸೊಪ್ಪು ನೀರನ್ನು ಕುಡಿತೀನಿ. ನನಗೆ ಪ್ರೀ ಡಯಾಬಿಟಿಕ್ ಅಂತ ಹೇಳ್ತಾ ಇದ್ರು, ಯಾವುದೂ ಇಲ್ಲ, ಯಾವುದು ಬರೋದೂ ಇಲ್ಲ. ಅಷ್ಟು ಆರೋಗ್ಯಯುತವಾದಂತಹ ನಮ್ಮ ಈ ಆಹಾರ ಪದ್ಧತಿಯನ್ನು ನಾವು ರೂಢಿಸ್ಕೋಬೇಕಾಗುತ್ತೆ. ಮತ್ತು ಡಯಟ್ ಅಂತ ಹೇಳಿಬಿಟ್ಟು ಅದು ತಿಂತಾರೆ, ಇದು ತಿಂತಾರೆ, ಎಲ್ಲ ಮಾಡ್ತಾರೆ. ಬೇಡ, ನಾವು ಆರೋಗ್ಯಯುತವಾಗಿ ಇರಬೇಕು ಮತ್ತು ನಮ್ಮನ್ನು ನಾವು ನೋಡ್ಕೊಳ್ಳೋ ಥರ ಇರಬೇಕು. ಅದಕ್ಕೋಸ್ಕರ ಯಾವುದೇ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಮತ್ತು ಆರೋಗ್ಯಯುತವಾದ ಜೀವನವನ್ನು ಮಾಡಬೇಕಾಗುತ್ತೆ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ವಯಸ್ಸಾದ್ಮೇಲೆ ಅಂದರೆ ಬೆಡ್ ರಿಡನ್ ಆಗಿಬಿಡೋದು, ಯಾವಾಗಲೂ ಕಾಯಿಲೆ ಅಂತ ಹೇಳೋದು ನೋಡೋರ್ಗೂ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೆ ಏನು ಮಾಡಬೇಕು, ನಮ್ಮ ಆರೋಗ್ಯವನ್ನು ನಮ್ಮ ಕೈನಲ್ಲಿ ಇಟ್ಕೋಬೇಕು. ನಮ್ಮ ಆರೋಗ್ಯವನ್ನು ನಮ್ಮ ಕೈಲಿ ಇಟ್ಕೋಬೇಕಂದ್ರೆ ನಾವು ಮೊದಲು ಮಾಡಬೇಕಾಗಿರೋ ಅಂಥ ಕೆಲಸ, ನಮ್ಮ ದೇಹಕ್ಕೆ ಆಕ್ಟಿವಿಟಿಯನ್ನು ಕೊಡಬೇಕು, ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಯಾವ ಥರ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು? ಬೆಳಿಗ್ಗೆ ಎದ್ದು 1 ಅವರ್ ವಾಕಿಂಗ್, ಇಲ್ಲಾಂದರೆ ಯೋಗ, ಇಲ್ಲಾಂದರೆ ಎಕ್ಸಸೈಸ್, ಯಾವುದೂ ಬೇಡವಾ, ಡ್ಯಾನ್ಸ್ ಮಾಡಿರಿ, ನಿಮ್ಮ ಮನಸ್ಸಿಗೆ ಬಂದಾಗೆ ಕುಣೀರಿ, ಆರೋಗ್ಯವಾಗಿರ್ರಿ, ಖುಷಿಯಾಗಿರ್ರಿ. ಈ ರೀತಿ ನಾವು 50+ ಆದಮೇಲೆ ಬಿಂದಾಸಾಗಿ ನಾವು ಜೀವನವನ್ನು ಮಾಡಬೇಕಾಗುತ್ತೆ ಅಲ್ವಾ. ನೀವು ಯಾವ ರೀತಿ ಜೀವನವನ್ನು ಮಾಡ್ತಾ ಇದ್ದೀರಾ ಅದನ್ನು ಕಾಮೆಂಟಲ್ಲಿ ಹೇಳಿ. ಯೂಟ್ಯೂಬ್ ಮಾಡಬೇಕಾದ್ರೆ ನಾನು ತುಂಬ ಮಿಸ್ಟೇಕ್ಸ್ಗಳನ್ನ ಮಾಡಿದೆ. ಒಂದೇ ಸಲ ನನಗೆ ಬಂದ್ಬಿಡಲಿಲ್ಲ. ಎಲ್ಲವನ್ನ ಕಲಿತಾ ಅಭ್ಯಾಸ. ಅದೇ ಥರ ನಾನು ಟಿಪಿಕಲ್ ವುಮೆನ್ ಅಂದರೆ ಒಂದೇ ಕಾನ್ಸ್ಟೆಂಟಾಗಿ ಇರೋದು ಅಂತ ಅಲ್ಲ, ಟಿಪಿಕಲ್ಲಾಗಿ ನನಗೆ ಹೇಗೆ ಬೇಕೋ ಹಾಗೆ ಜೀವನವನ್ನು, ನಾನಿರುವಂಥದ್ದನ್ನು ನಾನು ತೋರಿಸ್ಕೋಬೇಕು. ಯಾವ ಥರ ಟಿಪಿಕಲ್ಲಾಗಿ ನೋಡಿ, ನಾನು ಪೂಜೆ ಮಾಡ್ತೀನಿ, ಪಾರ್ಕಿಗೆ ಹೋಗ್ತೀನಿ, ಸಿನಿಮಾಗೆ ಹೋಗ್ತೀನಿ, ನಾಟಕ ನೋಡ್ತೀನಿ, ಬುಕ್ ಓದ್ತೀನಿ, ಕವಿತೆ ಬರಿತೀನಿ, ಯೂಟ್ಯೂಬ್ ಮಾಡ್ತೀನಿ, ಬ್ಲಾಗ್ಸ್ ಮಾಡ್ತೀನಿ, ಎಲ್ಲವನ್ನ ಮಾಡ್ತೀನಿ. ಈ ಥರ ಟಿಪಿಕಲ್ಲಾಗಿ ನಾನು ನನ್ನ ಜೀವನವನ್ನು ಮಾಡ್ತಾ ಇದ್ದೀನಿ. ಆಗ ಏನಾಗುತ್ತೆ, ಬೇರೆ ಯೋಚನೆಗಳೆಲ್ಲ ಬರಲ್ಲ. ನಮ್ಮ ಮೈಂಡನ್ನು ನಾವು ಆರೋಗ್ಯವಾಗಿ ಇಟ್ಕೋಬೇಕಂದ್ರೆ ಈ ಥರ ಎಂಗೇಜ್ ಆಗಿರಬೇಕು. ನಾವು ಯಾವತ್ತೂ ಅಯ್ಯೋ ಮಗ ಹಂಗನ್ಬಿಟ್ಟ, ಅಯ್ಯೋ ಯಜಮಾನ್ರು ಹಿಂಗನ್ಬಿಟ್ರು, ಅಯ್ಯೋ ಸೊಸೆ ಹಿಂಗನ್ಬಿಟ್ಲು, ಬೇಡ. ಅವ್ರದ್ದು ಸಹ
ಇವಾಗ ಒಂದು ಜೀವನ ನಡೆಸುವಂತಹ ಕಾಲ. ಅವರಿಗೆ ಅವರ ಜೀವನ ನಡೆಸೋದಕ್ಕೆ ದಾರಿ ಮಾಡ್ಕೊಳ್ಳೋಣ. ಅವರೇನು ನಾವು ಹಿಂಗಿರ್ಬೇಡ, ಅಲ್ಲೋಗ್ಬೇಡ, ಇತ್ತಿನ್ಬೇಡ ಯಾವತ್ತೂ ಹೇಳಲ್ಲ ಅಲ್ವಾ. ಅದಕ್ಕೋಸ್ಕರ ಅವ್ರ ಜೀವನ ಅವ್ರಿಗೆ ಇಷ್ಟಪಟ್ಟಂಗೆ ನಡ್ಕೊಂಡು ಹೋಗಲಿ. ನಮಗೆಲ್ಲ ಏನಪ್ಪ ಅಂದರೆ ಒಂದು ಇರೋಕ್ಕೊಂದು ಮನೆ ಬೇಕು, ಮತ್ತು ಕೆಲಸ ಬೇಕು, ಈ ಥರ ಇತ್ತು. ನಾವು ಮನೆ ಬೇಕು, ಕೆಲಸ ಬೇಕು ಅಂತ ತುಂಬ ಹೋರಾಟವನ್ನು ಮಾಡಿ ಒಂದು ಸೂರನ್ನು ಮಾಡ್ಕೊಂಡಿರ್ತೀವಿ ಅಲ್ವಾ. ಅವ್ರಿಗೆ ಬೇಸಿಕ್ ನೀಡ್ ನಾವು ಮಾಡಿಕೊಟ್ಟಿದ್ದೀವಿ. ನಾವು ಝೀರೋಯಿಂದ ಬರಬೇಕಾಗಿತ್ತು, ಬಟ್ ಅವ್ರಿಗೆ ಝೀರೋಯಿಂದ ಬರೋ ಅವಶ್ಯಕತೆ ಇಲ್ಲ. ಈಗಿನ ಕಾಲ ಮಕ್ಕಳೇನೋ ಬೆಟ್ಟ ಹತ್ತಕ್ಕೆ ಹೋಗಬೇಕು, ಟ್ರಕ್ಕಿಂಗ್ ಹೋಗಬೇಕು, ಮತ್ತು ಎಂಜಾಯ್ ಮಾಡಬೇಕು. ಈ ಕೊರೋನಾ ಬಂದಮೇಲಂತೂ ಅವರ ಯೋಚನೆ ಮಾಡುವ ರೀತಿಯೇ ಚೇಂಜ್ ಆಗಿಬಿಟ್ಟಿದೆ. ನಾವು ಅದಕ್ಕೆ ಅವ್ರ ಯೋಚನೆಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಓಕೆ, ಹೊಂದ್ಕೊಂಡು ಆದಮೇಲೆ ನಾವು ನಮ್ಮ ಥರ ಇರೋದನ್ನು ನಾವು ರೂಢಿ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು, ಮನೆಯಲ್ಲೇ ನಮ್ಗೆ ಯಾರು ಏನೂ ಅನ್ನಲ್ಲ. ಅಕ್ಕಪಕ್ಕದವ್ರು ಅಂತಾರೆ, ಫ್ರೆಂಡ್ಸ್ ನೋಡಿದವ್ರು ಏನಂತಾರೆ, ನೆಂಟರು ಏನಂತಾರೆ, ಬೇಡ, ಯಾರ ಬಗ್ಗೆನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಇರೋದೇ ಒಂದು ಲೈಫು. ಆ ಲೈಫ್ನ ಅಂದರೆ ಎಲ್ಲರಿಗೂ ಇರೋದು ಒಂದೇ ಲೈಫ್ನ. ಆ ಲೈಫನ್ನು ನಾವು ಎಂಜಾಯ್ ಆಗಿ ಕಳೆಯೋಣ. ಅಂದರೆ ಬೇಡದೇ ಇರೋ ವಿಷಯವನ್ನು ಮಾಡೋದಕ್ಕೆ ಹೋಗೋದು ಬೇಡ. ನಮಗೇನು ಖುಷಿ ಕೊಡುತ್ತೋ ಆ ವಿಷಯಗಳನ್ನು ಮಾಡ್ಕೋತಾ ನಮ್ಮ 50+ ಏಜನ್ನು ನಾವು ಎಂಜಾಯಾಗಿ ಕಳೆಯೋಣ, ಬಿಂದಾಸಾಗಿ ಇರೋಣ. ಎಲ್ಲರ ಜೀವನನೂ ಸೇಮ್ ಅಲ್ಲ ಅಲ್ವಾ. ಎಲ್ಲರ ಜೀವನದಲ್ಲೂ ಚೇಂಜು ಇದ್ದೇ ಇರುತ್ತೆ. ಇವಾಗ ನಾವು ಏನಾದರೂ ಮಾಡಬೇಕು ಅಂದಾಗ ಟ್ರೈ ಮಾಡ್ತೀವಿ. ಎಕ್ಸಾಂಪಲ್ ಯೂಟ್ಯೂಬು ಟ್ರೈ ಮಾಡಿದೆ, ಬಂತು, ಇವಾಗ ನಾನು ಬ್ಲಾಗ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಾವು ಅಟ್ಲೀಸ್ಟ್ ಟ್ರೈಯನ್ನು ಮಾಡಿದ್ದೀವಿ, ಅವರದು ಮಾಡಿರಲ್ಲ. ಅಂದಮೇಲೆ ಬೇರೆಯವರ ಮಾತಿಗೆ ನಾವೇನಕ್ಕೆ ತಲೆ ಕೆಡಿಸ್ಕೋಬೇಕು? ಮತ್ತು ನಮಗೆ ಈ ಜೀವನವನ್ನು ಯಾವ ರೀತಿ ನಾವು ಒಂದು ಯೂನಿಫಾರ್ಮಿಟಿಯಾಗಿ ಕಳಿಬೇಕು ಅಂದ್ಕೊಂಡಿರ್ತೀವೋ ಆ ಯೂನಿಫಾರ್ಮಿಟಿಯಲ್ಲಿಯೇ ನಾವು ಮುಂದೆ ಹೋಗೋಣ. ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಣ. ಯಾರ ಜೊತೆನೂ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಅವ್ರ ಸ್ಟೋರಿ ಬೇರೆ, ನಮ್ಮ ಸ್ಟೋರಿ ಬೇರೆ ಅಲ್ವಾ. ಹೆಲ್ದಿ ಲೈಫ್, ಹೆಲ್ದಿ ಫುಡ್. ಮತ್ತು ಫುಡ್ ಬಗ್ಗೆ ಹೇಳಬೇಕು ಅಂದರೆ ನಾವು ಮೊದಲೆಲ್ಲ ಏನು ಮಾಡ್ತಿದ್ವಿ, ಅನ್ನ ಮಿಕ್ಕೈತೆ, ಸಾರು ಮಿಕ್ಕೈತೆ ಅಂತ ತಿಂದ್ಬಿಟ್ಟು ಬಿಸಿ ಬಿಸಿದನ್ನ ಅಯ್ಯೋ ಆಚೆ ಹೋಗ್ತಾರೆ ಮಕ್ಕಳು, ಅಯ್ಯೋ ಆಚೆ ಹೋಗ್ತಾರೆ ಯಜಮಾನ್ರು ಅಂತ ಕೊಡ್ತಾ ಇದ್ವಿ. ಬೇಡ, ನಮಗೂ ಹೆಲ್ದಿ ಲೈಫ್ ಬೇಕು, ನಮಗೂ ಆರೋಗ್ಯಕರವಾಗಿರಬೇಕು. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಮಾಡೋಣ. ಅವ್ರಿಗೂ ಬಿಸಿ ತಿನ್ನಲಿ, ನಾವು ಬಿಸಿ ತಿನ್ನೋಣ. ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸು ಎಲ್ಲವನ್ನು ತಿನ್ನೋಣ ಅಲ್ವಾ. ಈಗ ಯಂಗ್ಸ್ಟರ್ ಏನು ನಾನು ಡಯಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇನು ಉಪವಾಸ ಇರಲ್ಲ, ಅವರೇನು ಸಿಕ್ಕಿ ಪಕ್ಕಿ ತಿನ್ನಲ್ಲ ಅಲ್ವಾ. ಆರೋಗ್ಯಕರವಾದಂಥ ಫುಡ್ಡನ್ನೇ ತಿಂತಾರೆ, ಅವರ ಆರೋಗ್ಯವನ್ನು ನೋಡ್ಕೋತಾರೆ. ಹಂಗಿದ್ಮೇಲೆ ನಾವು ನಮ್ಮ ಆರೋಗ್ಯವನ್ನು ನೋಡಿಕೊಂಡು ನಾವು ಸಹ ಇರುವಂತಹ ಇನ್ನೊಂದು 10 ವರ್ಷ ಇರ್ತೀವೋ 5 ವರ್ಷ ಇರ್ತೀವೋ ದೇವರಿಗೆ ಗೊತ್ತು, ಬಿಂದಾಸಾಗಿರೋಣ ಅಲ್ವಾ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇಂತಹ 50+ ಅವರಿಗೆ ಬೇಕಾದಂತಹ ವಿಷಯ ತಗೊಂಡು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ. ಮತ್ತು ಬ್ರೀತಿಂಗ್ ಎಕ್ಸಸೈಸ್ ಮಾಡೋಣ, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಣ. ಅದೇ ಥರ ನಾವು ಸಹ ಬ್ಯೂಟಿಫುಲ್ಲಾಗಿ ಕಾಣೋದಕ್ಕೆ ನಮಗೆ ಏಜಿಗೆ ಕರೆಕ್ಟಾಗಿ ನಾವು ಸಹ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ. ನಾವು ಯಾರಿಗೇನು ಕಮ್ಮಿ ಇಲ್ಲ ಅಂತ ತೋರಿಸೋಣ. ಓಕೆನಾ? ನಿಮಗೂ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.